ಕಡೆಯಿಂದನೂ ಬೆಳಕು ಕಾಣೋದು. ಬೈಕಲ್ಲಿ ಇದೆ ಅಲ್ಲಿ ಅದಾಗಲಿ ತಗೊಂಡೋದ್ರು ಬಂದು ಬ್ರೋ ಹಿಂದೆ ಬಾ ಬ್ರೋ ಅಣ್ಣ ಚೂರು ಹಿಂದೆ ಅಣ್ಣ ಚೂರು ಹಿಂದೆ ಯಾಕೋ ಅಷ್ಟು ಮುದ್ದಾಡ್ತಾ ಇದೆಯಾ? ಯಾಕೋ ಬ್ಲರ್ ಬ್ಲರ್ ಗೊತ್ತೈತೆ. ಎಲ್ಲಿ? ಅಲ್ಲ ಮಾಡ್ತಾರೆ ಪೂಜೆ ಮಾಡ್ತಾರೆ ಮಾಡ್ರಿ. ಅವನು ನನಗೆ ನೀವೇ ಮಾಡಿದ್ದೆವು. ಜೀವ 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 ಇದೆ ಒಂದು ನಿಮಿಷ. ಇವ್ರು ಏನು ಅಡ್ಡಾಡ್ತಾ ಅವರು ಅಪ್ಪು ಹುಟ್ಟಬೇಕು ಅವ್ನು ಇಲ್ಲದೆ ಎಷ್ಟು ಜನ ಕರ್ಸಿದೆ ನೋಡಿ. ಒಂದು ಪಿಕ್ಚರ್ ಆಕಾಶ ರಿಲೀಸ್ ಆಗಿದೆ ಇವತ್ತು, ಅದು ಶೋನು ಫುಲ್ ಆಗಿದೆ. ಅವ್ರು
ಇಲ್ದಿದ್ರೆ ತುಂಬ ಕಷ್ಟ ಆಗುತ್ತೆ. ಆದರೆ ಅಭಿಮಾನಿಗಳು ಮಾತ್ರ ವರ್ಷ ಜಾಸ್ತಿ ಆಗ್ತಾನೇ ಇದ್ದಾರೆ. ಅವ್ರು ಮಾಡಿರೋ ಸಮಾಜ ಸೇವೆ ಇದುವರೆಗೂ ಅರ್ಥ ಮಾಡ್ತಾ ಇದೆ. ಅವ್ರು ನಮ್ಮ ಜೊತೆ ಇಲ್ಲ ಅಂದ್ರೆ ಒಂದು ಕಷ್ಟಪಟ್ಟರೆ ಅಭಿಮಾನಿಗಳು ನಮ್ಮ ಜೊತೆ ಇರ್ತಾರೆ. ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ. ಆಮೇಲೆ ಅದೇ ಪ್ರೀತಿ ತೋರಿಸ್ತಾ ಇದ್ದಾರೆ. ತುಂಬ ಜನ ಅವ್ರು ಮಾಡಿದ ಸೇವೆನ ಪಾಲಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಅಭಿಮಾನಿ ದೇವರುಗಳು ನಿಮಗೆ ನಾವು ಚಿರಋಣಿಯಾಗಿರ್ತೀವಿ. ಸಮಾಜ ಸೇವೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ಚೆನ್ನಾಗಿ ದೊಡ್ಡದಾಗಿ ಮಾಡ್ತಾ ಇದ್ರು. ಎಲ್ಲ ಬೇಗ ಎಂದಾಗುತ್ತೆ. ಸಮಾಜ ಸೇವೆ ಮಾಡ್ತಾ ಇರ್ತೀವಿ. ಆದರೆ ಯಾರಿಗೂ ಹೇಳ್ತಿರ್ಲಿಲ್ಲ ಅವನು. ಎಲ್ಲ ದಿನ ಯಾರಿಗೂ ಹೇಳ್ತಾ ಇರಲಿಲ್ಲ. ಅವ್ನ ಪಾಡಿ ಮಾಡೋನು. ಹಾಕಿದ್ದೆ ಕುಟುಂಬದಲ್ಲಿ ನನಗೂ ಕೊಟ್ಟಿದ್ದಾರೆ. ನಾನು ಆ ಪಿಕ್ಚರ್ ಮಾಡಬೇಕಾದ್ರೆ ಹುಟ್ಟಿದ್ದು ಈಗ ಅದೇ ಸನ್ನಿಧಾನದಲ್ಲಿ ಕೊಟ್ಟಿದ್ದಾರೆ. ಅದು ತುಂಬ ಖುಷಿಯಾಗುತ್ತೆ. ಎಲ್ಲ ಅಭಿಮಾನಿ ದೇವರುಗಳಿಗೆ ಸೇರುತ್ತೆ. ರಾತ್ರಿನೇ ಎಲ್ಲ ಜನ ಮನೆ ಹತ್ರ ಬರ್ತಾರೆ. ಬರ್ಡೇ ಸೆಲೆಬ್ರೇಟ್ ಮಾಡೋದು ಇಡೀ ದಿನ ಮನೆಯಲ್ಲಿ ಜನ ಇರ್ತಾನೆ ಇದ್ರು. ಎಲ್ಲ ಕಡೆಯಿಂದ ಕೇಕ್ಗಳು ತರ್ತಾರೆ. ಆ ದಿನಕ್ಕೆ ಅದು ಸೇಮ್ ನಮ್ಮ ತಾತನ ಬರ್ತ್ಡೇ ಹೇಗಾಗ್ತಿತ್ತು ಅದೇ ರೀತಿ ಚಿಕ್ಕಪ್ಪದ ಪ್ರತಿ ವರ್ಷ ಈ ದಿನಕ್ಕೆ ಕಾಯ್ತಾ ಇದ್ದೀವಿ. ಆ ಥರ ಈ ವರ್ಷ ಅಂತ ಹೇಳೋಕ್ಕಾಗಲ್ಲ. ಏನಂದರೆ ಪ್ರತಿ ವರ್ಷವೂ ನಮಗೆ ಆ ವರ್ಷ ಜ್ಞಾಪಕ ಇರುತ್ತೆ. ಏನಂದರೆ ಇವಾಗ ಏನಂದರೆ ಇವತ್ತಿನ ದಿವಸ ನಾವು ಅದು ಏನು ಖುಷಿ ಪಡಬೇಕಾ ಬೇಜಾರು ಮಾಡಬೇಕಾ ಬೇಜಾರಾದ್ರೆ ಗೊತ್ತೇ ಆಗಲ್ಲ. ಒಂದು ಸಂತೋಷ ಏನಂದರೆ ಇವತ್ತು ಎಲ್ಲ ಏರಿಯಾಗಳಲ್ಲಿ ಎಲ್ಲ ಗಲ್ಲಿನೂ ಅವ್ರ ಹಬ್ಬ ಥರ ಆಚರಿಸ್ತವ್ರೆ. ಹುಟ್ಟುಹಬ್ಬನ ಎಲ್ಲ ಕಡೆ ಕೇಕ್ ಕಟ್ ಮಾಡ್ತವ್ರೆ, ಅನ್ನದಾನ ಮಾಡ್ತವ್ರೆ, ಕೆಲವರು ಬಿರಿಯಾನಿ ಮಾಡಿಸೋರೆ, ಬೇರೆ ಥರ ತಿಂಡಿ ಮಾಡಿಸೋರೆ, ತಟ್ಟೆ ಇಡ್ಲಿ ಕೊಡ್ತವ್ರೆ. ಇಲ್ಲಿ ಬೇರೆ ಎಲ್ಲ ಕಡೆ ಜನರಿಗೆ ಅನ್ನದಾನ ಆಗ್ತಿದೆ, ರಕ್ತದಾನ ಸಿಗುತ್ತೆ. ರಕ್ತದಾನ ಮಾಡ್ತಾರೆ. ಪ್ರತಿ ವರ್ಷ ಅವರು ಹುಟ್ಟುಹಬ್ಬನ ಆಚರಣೆನ ಬೇರೆ ರೀತಿ ಮಾಡ್ತಾರೆ. ಖುಷಿ ಆಗುತ್ತಪ್ಪ. ಅಫ್ಕೋರ್ಸ್ ಅಂದರೆ ಇವಾಗ ನೀವು ಮೊನ್ನೆ ನೋಡ್ಬೋದು ಆಕಾಶ್ ಸಿನಿಮಾ ಯಾವ ಥರ ಸೆಲೆಬ್ರೇಷನ್ ಇತ್ತು ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ಹೆಂಗಿತ್ತು ಅದೇ ಥರನೇ ಇತ್ತು. ಅದೇ ಸೆಲೆಬ್ರೇಷನು. ಪಾಪ ಎಷ್ಟೊಂದು ಜನ ಅಳ್ತಿದ್ರು, ಖುಷಿ ಪಡ್ತಿದ್ರು, ಎಲ್ಲ ಥರ ಇಮೋಷನ್ಸ್ ಇತ್ತು. ನಿಜವಾಗ್ಲೂ ನಂಬಕ್ಕಾಗಲ್ಲಪ್ಪ. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಅಂದರೆ ಅದಕ್ಕಿರೋ ಅವ್ರ ಅಭಿಮಾನಿಗಳ ಗಿಫ್ಟ್ಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ಅದು ಇಷ್ಟ ಆಗುತ್ತೆ. ನಾವು ಪ್ರತಿ ವರ್ಷ ಯೋಚನೆ ಮಾಡ್ತಾ ಇದ್ದೀವಿ ಏನು ಕೊಡೋದು, ಏನು ಇಷ್ಟ ಆಗುತ್ತೆ ಯೋಚನೆ ಅವ್ರಿಗೆ ಗಿಫ್ಟ್ಸು ಬರ್ಡೇ ಅಂದರೆ ಅವ್ರಿಗೆ ತುಂಬ ಅಂದರೆ ಈ ಲೇಟೆಸ್ಟ್ ಗ್ಯಾಜೆಟ್ಸ್ ಏನೇ ಬಂದರೂ ಸಖತ್ ಇಷ್ಟಪಡ್ತಾರೆ. ಇನ್ಫ್ಯಾಕ್ಟ್ ನಮಗೆಲ್ಲರಿಗೂ ಗೊತ್ತಾಗ ಮುಂಚೆ ಅವರೇ ಫಸ್ಟ್ ಅದನ್ನು ತೊಗೊಂಬಂದ್ಬಿಟ್ಟು ನನಗೆ ವಿನೋಗೆಲ್ಲ ಕೊಟ್ಬಿಟ್ಟು ಇದೇನಿದು ಹೊಸ ಗ್ಯಾಜೆಟ್ ನೋಡಿ ಇದು ಅಂತ ಸಖತ್ ಸಪೋರ್ಟ್ ಮಾಡೋದು. ಹೊಸ ಕ್ಯಾಮ್ರಾ ಬಂದರೆ ಏನೇ ಬಂದರು, ಈಗ ಹೊಸ ಲ್ಯಾಪ್ಟಾಪ್ ಬಂದರು. ಇನ್ಫ್ಯಾಕ್ಟ್ ನನಗೆ ವಿನೋಗೆ ನಮ್ಮ ಫಸ್ಟ್ ಕ್ಯಾಮ್ರಾ ಫಸ್ಟ್ ಲ್ಯಾಪ್ಟಾಪ್ ಕೊಟ್ಟಿದ್ದೆ ನಮ್ಮ ಚಿಕ್ಕಪ್ಪ. ಅವ್ರು ನಮ್ಮ ಚಿಕ್ಕಪ್ಪದಂತೂ ಎಲ್ಲ ಸಿನಿಮಾ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡಿ. ಇನ್ಫ್ಯಾಕ್ಟ್ ನನ್ನ ನಾಟಕ ಇದೆ ಅಪ್ಪು ಸಿನಿಮಾಗೆ ನಾನು ನಮ್ಮ ಅಣ್ಣ ನಮ್ಮ ತಾತನ ಜೊತೆನೇ ನೋಡಿದ್ದು ನನ್ನ ನಾಟಕ ಇದೆ. ಒಂದು ಕಡೆ ಖುಷಿ ಆಗುತ್ತೆ, ಅವ್ರ ಹುಟ್ಟುಹಬ್ಬ ಎಲ್ಲರೂ ಈ ಥರ ಆಚರಣೆ ಮಾಡ್ತಿದ್ದಾರೆ. ಆ್ಯಂಡ್ ಅದೇ ಥರ ಬೇಜಾರು ಆಗುತ್ತೆ ಅವ್ರು ನಮ್ಮ ಜೊತೆ ಇಲ್ಲ ಅಂತ. ಬಟ್ ಇಲ್ಲ ಅಂತ ಅನ್ಕೊಳ್ಳಲ್ಲ. ಇವತ್ತು ಇಲ್ಲಿ ಪ್ರತಿಯೊಬ್ಬರು ಮುಖ ನೋಡಿದ್ರು ನಮ್ಮ ಚಿಕ್ಕಪ್ಪನೇ ಕಾಣಿಸ್ತಾರೆ. ಟೀ ಶರ್ಟ್ ಅಂತೂ ಪ್ರತಿ ವರ್ಷ ಒಂದು ಟೀ ಶರ್ಟ್ ಕೊಡ್ತೀವಿ. ನೀವು ಇನ್ಫ್ಯಾಕ್ಟ್ ಅವ್ರ ಹಳೆ ವೀಡಿಯೋಸ್ ಯಾವುದೇ ತೆಗೆದ್ರು ರಾತ್ರಿ ಹೊತ್ತು ಅವ್ರು ಹಾಕೋ ಟೀ ಶರ್ಟೇ ನಾನು ಇನ್ನೂ ಕೊಟ್ಟಿರೋ ಟೀ ಶರ್ಟ್. ಫಸ್ಟ್ ಅವ್ರು ಒಂದು ಟೀ ಶರ್ಟ್ ಹಾಕೊಂಬರೋರು, ನಾವು ಗಿಫ್ಟ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಹೋಗಿ ಚೇಂಜ್ ಮಾಡ್ಕೊಂಡು ಅಲ್ಲೇ ಹಾಕೊಳ್ಳೋದು. ಯಾವಾಗಲೂ ಅಂತೂ ಅದಂತೂ ನೆನಪಿದೆ. ಟೀ ಶರ್ಟ್ ಅಂತೂ ಫಸ್ಟ್ ಅದನ್ನೇ ಹಾಕೋದು. ಅಣ್ಣ ಸ್ಟಿಲ್ಲು